ಚಿಕ್ಕ ಮಕ್ಕಳಿಗೆ ಬಸಳೆ ಸೊಪ್ಪನ್ನು ಹೇಗೆ ತಿನ್ನಿಸೋದು, ಯಾಕಂದರೆ ಮಕ್ಕಳು ಸೊಪ್ಪು ಸದೆ ಎಲ್ಲ ತಿನ್ನೋದಿಲ್ಲ. ಸೊ ನಮ್ಮ ಮಲೆನಾಡು ಕಡೆ ಬಸಳೆ ಸೊಪ್ಪು ಬೆಳೀತಾರೆ. ನಾನು ಸಿಟಿಲಿರೋದ್ರಿಂದ ನಾನು ಈ ಥರ ಪಾಟ್ಗೆ ಹಾಕ್ಕೊಂಡು ನನ್ನ ಮಗಳಿಗೋಸ್ಕರ ಬಸಳೆ ಸೊಪ್ಪನ್ನ ಈ ಥರ ಬೆಳೆಸ್ಕೊಂಡಿದ್ದೀನಿ. ನಾನು ಇವತ್ತಿನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಹೆಸರು ಬೇಳೆ, 1 ಟೊಮೆಟೊ, 1 ಈರುಳ್ಳಿ, ಚೂರು ಜೀರಿಗೆ, ಚೂರು ಅರಿಶಿನ ಹಾಕಿ 3 ವಿಜಲ್ ಬರೆಸಿ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಬಸಳೆ ಸೊಪ್ಪನ್ನು ಸಣ್ಣ ಹೆಚ್ಚಿಕೊಂಡಿದ್ದೀನಿ. 1 ಬೆಳ್ಳುಳ್ಳಿ, ಚೂರು ಜೀರಿಗೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಆಗಿದೆ. ಬಸಳೆ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಅದೊಂದು ಸ್ವಲ್ಪ ನೀರು ಬಿಟ್ಕೋಬೇಕು. ಇದು ಮಕ್ಕಳು ಹೆಲ್ತಿಗೆ ತುಂಬಾ ಒಳ್ಳೆಯದು. ಮೋಷನ್ ಪ್ರಾಬ್ಲಮ್ ಇರೋ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಬಸಳೆ ದಂಟು ಅಷ್ಟೇ. ನಾವು ಸಣ್ಣವರಿದ್ದಾಗ ನಮಗೆಲ್ಲ ಮೋಷನ್ ಆಗಿಲ್ಲ ಅಂದರೆ ಬಸಳೆ ದಂಟು ಯೂಸ್ ಮಾಡ್ತಿದ್ರಂತೆ. ಈಗೆಲ್ಲ ಟ್ಯಾಬ್ಲೆಟು ಎಲ್ಲ ಥರ ಲೈಫೇ ಚೇಂಜ್ ಆಗಿಬಿಟ್ಟಿದೆ. ಈಗ ಇದು ಲೈಟಾಗಿ ಫ್ರೈ ಆಗಿದೆ. ಜಾಸ್ತಿ ಫ್ರೈ ಮಾಡೋದು ಬೇಡ. ಗ್ಯಾಸ್ ಸ್ವಲ್ಪ ಸಣ್ಣ ಇಟ್ಕೊಳ್ಳಿ. ದೊಡ್ಡವ್ರಿಗೂ ಆಗುತ್ತೆ, ಯಾಕಂದರೆ ಇದು ಚಪಾತಿ ಜೊತೆ ಎಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮನೇಲಿ ಒಬ್ಬರೇ ಇರೋರು ಈ ಥರ ಮಾಡ್ಕೊಳ್ಳಿ. ಈಗ ಬೇಯಿಸಿರೋ ಬೇಳೆ, ಟೊಮೆಟೊ, ಈರುಳ್ಳಿ ಆ್ಯಡ್ ಮಾಡೋಣ. ಏನು ಹೆಚ್ಚಿಗೆ ಕೆಲಸ ಇಲ್ಲ, ಬೇಗ ಆಗೋಗ್ಬಿಡತ್ತೆ. ಇದಕ್ಕೆ ಪಾಲಕ್ ಸೊಪ್ಪು ಸೊಪ್ಪು ಪಲ್ಯ ಮಾಡೋರು ಜಾಸ್ತಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಈಸಿಯಾಗಿ ಆಗೋಗುತ್ತೆ. ನಿಮ್ಮ ಮಕ್ಕಳು ಖಾರ ತಿಂತಾರೆ ಅಂದರೆ ಹಸಿಮೆಣಸು, ಇಲ್ಲಾಂದರೆ ನಮ್ಮ ಕಡೆ ಜೀರಿಗೆ ಮೆಣಸನ್ನ ಹಾಕ್ಕೊಳ್ಳಿ. ಇದಕ್ಕೆ ಮತ್ತು ಬೇರೆ ಏನೂ ಹಾಕೋದು ಬೇಡ. ಚೂರು ಉಪ್ಪು ಹಾಕ್ಕೊಳ್ಳಿ. ನಾನು ಬೇಳೆ ಜೊತೆನೇ ಒಂಚೂರು ಉಪ್ಪನ್ನು ಹಾಕಿ ಒಂದೇ ಸಲ ಬೇಯಿಸ್ಬಿಡ್ತೀನಿ, ಯಾಕಂದರೆ ನನಗೊಂದೊಂದು ಸಲ ಉಪ್ಪು ಹಾಕೋಕ್ಕೆ ಮರ್ತೋಗ್ಬಿಡತ್ತೆ. ಇದೀಗ 5 ಮಿನಿಟ್ಸ್ ಬೆಂದರೆ ಸಾಕು. ನೀರೇನು ಆ್ಯಡ್ ಮಾಡೋದು ಬೇಡ. ಬೇಕಾದವರು ಆ್ಯಡ್ ಮಾಡ್ಕೊಳ್ಳಿ. ಹೆಲ್ತಿಗೆ ತುಂಬಾ ಒಳ್ಳೆಯದು, ಮಕ್ಕಳಿಗಂತೂ ತುಂಬಾ ಒಳ್ಳೆಯದು, ತುಂಬ ಟೇಸ್ಟಿ ಇರುತ್ತೆ. ನೀವು ಬರೀ ಸೊಪ್ಪು ಪಲ್ಯ ಮಾಡಿದ್ರೆ ಮಕ್ಕಳು ತಿನ್ನೋದಿಲ್ಲ. ಸೊ ಬೇಳೆ ಹಾಕಿ ಈ ಥರ ಮಾಡಿಕೊಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊ. ಈಗ ಇದನ್ನು ಕ್ಲೋಸ್ ಮಾಡಿಡೋಣ. ಈಗ ಬಸಳೆ ಸೊಪ್ಪಿಗೆ ದಾಲ್ ಹಾಕಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ನಿಮ್ಮನೇಲೂ ಟ್ರೈ ಮಾಡಿ. ನನ್ನ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸುಮ್ಮನೆ ನೋಡಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ. ಮಲೆನಾಡು ರುಚಿ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ.